ಶಿವಣ್ಣ, ಒಂದಿಷ್ಟು ಈಗಿನ ಕ್ಯಾನ್ಸರ್ ಅಂದ್ರೆ ತುಂಬಾ ಜನ ಹೆದರ್ತಾರೆ ಇವತ್ತಿಗೂ. ಏನಪ್ಪ ಮುಂದೆ ಏನಾಗಬಹುದು, ನಾವು ಬದುಕ್ತಿವೋ ಇಲ್ವೋ, ನಮ್ಮ ಪರಿಸ್ಥಿತಿ ಏನಾಗ್ಬಹುದು ಅಂತ ತುಂಬಾ ಜನ ಇರ್ತಾರೆ. ಬಟ್ ಅವರಿಗೆಲ್ಲ ನೀವೊಂದು ಮಾದರಿ, ಯಾಕಂದ್ರೆ ಅದನ್ನ ಗೆದ್ದು ಬಂದಿದ್ದೀರಾ. ಸೊ ಆ ಭಯ ಪಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಒಂದಿಷ್ಟು ಜನರಿಗೆ ಇವಾಗ ಇರುತ್ತೆ. ಬಟ್ ನಿಮ್ಮ ಮಾತಿಂದ ಒಂದಿಷ್ಟು ಜನ ಪಾಸಿಟಿವ್ ವೈಬ್ ಅನ್ನ ಪಡ್ಕೋಬಹುದು. ಸೊ ಏನ್ ಹೇಳ್ತೀರಾ ಶಿವಣ್ಣ ಅಂತ? ಧೈರ್ಯ ಫೇಸ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಬರುತ್ತೆ, ಬಂದ್ಮೇಲೆ ನಾವು ಅದಿಲ್ಲ ಅಂತ ನಾವು ವಾದಿಸಕ್ಕಾಗಲ್ಲ. ಬಟ್ ಅದಕ್ಕಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ. ನೋವಾಗುತ್ತೆ, ನೋವಾದ್ರೂ ಆ ನೋವನ್ನ ನುಂಗ್ಕೊಂಡು ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ನಂಬಿಕೆಗೋಸ್ಕರ ಅದನ್ನ ನಾವು ಫೈಟ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದು ಖಂಡಿತ ನಿಮ್ಗೆ ಅಂತ ಒಂದು ಸ್ನೇಹಿತರು ಇರ್ತಾರೆ, ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ, ಅವ್ರು ಸಪೋರ್ಟ್ ಆಗಿರ್ತಾರೆ. ಆ ಡಾಕ್ಯುಮೆಂಟ್ರಿ ಡಾಕ್ಟರ್ ಮಾಡಕ್ಕೆ ಹೇಳಿದ್ದು ಆದ್ಮೇಲೆ ಹೇಳಿಲ್ಲ. ಅವ್ರದ್ದು ಸರ್ಜರಿ ಆಗಿ ಸೆಕೆಂಡ್ ಡೇನು ಈ ಪೇಷಂಟ್ ಡಿಫ್ರೆಂಟ್ ಪೇಷಂಟ್. ಇವರು ಹೇಳಿದ್ರಂತಲ್ಲ, ಇವ್ರು ಎನರ್ಜಿ ಬಗ್ಗೆ ಮಾತಾಡಿದ್ರಂತ. ಮಾತಾಡಿರೋದು ಇಂಟರ್ವ್ಯೂ ಇದೆ, ಈಗ ನನ್ನ ಹತ್ರ ಇದೆ. ಅದು ಆ ಡಾಕ್ಯುಮೆಂಟ್ರಿಲಿ ಎಲ್ಲಾನು ಕೊಡ್ತೀವಿ. ಅದ್ರಲ್ಲಿ ಆಲ್ರೆಡಿ ಡೈರೆಕ್ಟರ್ ಅದಕ್ಕೆ ಫಿಕ್ಸ್ ಆಯ್ತು ಈಗ. ಸೊ ಅವರು ಆಕ್ಚುಲಿ ನಾನು ಇದೆಲ್ಲ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಹಿ ಇಸ್ ದ ಮೇನ್ ರೀಸನ್. ಅದು ಬಿಕಾಸ್ ಅವ್ರು ಹೇಳಿದ್ರು ನೀವು ಮಾತಾಡ್ಬೇಕು ಇದ್ರ ಬಗ್ಗೆ, ಜನಕ್ಕೆ ಗೊತ್ತಾಗ್ಬೇಕು. ಅವರಿಗೂ ಹೇಳಿದ್ರು ಅದನ್ನ. ಯಾಕಂದ್ರೆ ಈ ತರ ಒಂದು ಟ್ರೀಟ್ಮೆಂಟ್ ಇದೆ ಅಂತ ತುಂಬಾ ಜನ ನಮ್ಗೆ ಗೊತ್ತಿಲ್ಲ ಅಲ್ವಾ, ಅದು ತಿಳ್ಕೊಂಡಾಗ್ಲೇ ಗೊತ್ತಾಯ್ತು. ಸೊ ಜನರಿಗೆ ಒಂದು ಅವೇರ್ನೆಸ್ ಇರ್ಬೇಕು. ಆಮೇಲೆ ಏನಕ್ಕೂ ಹೆದರಬಾರ್ದು, ಏನಕ್ಕೂ ಮನ್ಸಲ್ಲಿ ನಾನು ಹೆದರಿದ್ದೀನಿ ಅವತ್ತು. ಇನ್ಸ್ಟಿಂಕ್ಟ್ ಅಲ್ಲಿ ಹಾಗೆ ಆಗುತ್ತೆ. ಒಬ್ಬ ನೀವು 3 ದಿನ ತಗೋಬಹುದು, ನಾನು 6 ದಿನ ತಗೋಬಹುದು. ಬಟ್ ಬಿ ಪಾಸಿಟಿವ್. ಡಾಕ್ಟರ್ ಈಸ್ ಅ ಬಿಗ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್ ಹಿಯರ್ ಅಗೇನ್. ಮೇಡಮ್, ಇವಾಗ ಆ ಟೈಮಲ್ಲಿ ಒಂದಿಷ್ಟು ಹರಕೆಗಳು ಹೊತ್ತಿರ್ತೀರಾ, ಒಂದಿಷ್ಟು ದೇವರ ಪ್ರಾರ್ಥನೆಗಳು ಹೋಗಿರತ್ತೆ. ಎಲ್ಲಾ ಕಡೆ ಹೋಗಿ ಬಂದ್ರಾಗಿ ತಕ್ಕ ಶಿವಣ್ಣನ ಜೊತೆಯಾಗಿ? ಇಲ್ಲ, ನಾನು ಮೊದಲೇ ಹೋಗ್ಬಿಟ್ಟು ದೇವರಿಗೆ ಒಂದು ಕೂದಲು ಕೊಟ್ಬಿಟ್ಟು ಬಂದೆ ನಾನು. ಆಮೇಲೆ ಎಲ್ಲ ದೇವರನ್ನು ಕೇಳ್ಕೊಂಡಿದೀವಿ. ಸೊ ಎಲ್ಲಾ ಕಡೆನೂ ಹೋಗಿ ಬರ್ಬೇಕಷ್ಟೇ. ಸೊ ನೆಕ್ಸ್ಟ್ ದೇವಸ್ಥಾನ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಬಂದು ನೆಕ್ಸ್ಟ್ ಮೈಸೂರಿಗೆ ಹೋಗ್ಬೇಕು, ನಂಜನಗೂಡು, ತಿರ್ಗಾ ಮಂಗಳೂರಿಗೆ ಹೋಗ್ಬೇಕು. ಅದ್ರ ಜೊತೆಗೆ ಬೇರೆಯವ್ರು ಹರಕೆ ಹೊತ್ತಿರ್ತಾರೆ, ನಮ್ಮಲ್ಲಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರದೊಂದು ಇಷ್ಟ. ಅದು ಒಂದು ಇಷ್ಟ. ಈಗ ಕೊಲ್ಲೂರಲ್ಲಿ ಗೊತ್ತಾಗಿರೋದು ನಿಮಗೆ, ಆ ಒಂದು ಹಿಂಟ್ ಸಿಕ್ಕಿರೋದು, ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಖಂಡಿತ ಹೊರಡ್ಬರ್ತೀವಿ, ಗ್ಯಾರಂಟಿ ಹೋಗ್ಬೇಕು. ಮೇಡಮ್, ಇವಾಗ ನೀವು ಹರಕೆ ಹೊತ್ತಿರೋದು ನೀವು ಹೋಗ್ತೀರಾ. ಬಟ್ ಇಲ್ಲೊಂದಿಷ್ಟು ಅಭಿಮಾನಿಗಳನ್ನ ನಾವು ಮಾತಾಡ್ಸಿದಾಗ ಹೇಳಿದ್ರು, ಶಿವಣ್ಣ ಬಂದ ಮೇಲೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಅವರ ಪ್ರಶ್ನೆಗಳಿಗೆ ನೀವು ಅವ್ರ ಜೊತೆ ಹೋಗ್ತೀರಾ, ಅಭಿಮಾನಿಗಳ ಜೊತೆ ಅಂತ? ಗ್ಯಾರಂಟಿ ಗ್ಯಾರಂಟಿ ಹೋಗ್ತೀವಿ. ಅವ್ರು ಹೇಳಿದ್ರೆ ಆಕ್ಚುಲಿ ತಮಿಳ್ನಾಡಲ್ಲೆಲ್ಲ ಪೂಜೆ ಮಾಡಿದ್ರು. ನೀವು ಹೋದ ಟೈಮಲ್ಲಿ ನಿಮ್ಮ ಆಪರೇಷನ್ ದಿನ ತಮಿಳ್ನಾಡಲ್ಲೆಲ್ಲ ಪೂಜೆ ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ. ಒಂದಿಷ್ಟು ಜನ ಇಲ್ಲಿ ಬಂದು ಶೃಂಗೇರಿ, ಮೈಸೂರು ಅವರೆಲ್ಲ ಮಾತಾಡಿದ್ರು. ಶಿವಣ್ಣ ಆರೋಗ್ಯವಾಗಿ ಬಂದ ಮೇಲೆ ಅವ್ರನ್ನ ಕರ್ಕೊಂಡೋಗಿ ನಾವು ಹರಕೆ ತೀರಿಸ್ತೀವಿ ಅಂತ ಒಂದಿಷ್ಟು ಅಭಿಮಾನಿಗಳು ಹೇಳಿದ್ರು. ಸೊ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಈ ಸಂದರ್ಭದಲ್ಲಿ? ಖಂಡಿತ. ಯಾಕಂದ್ರೆ ಅವಕಾಶ ಇದ್ದಾಗ ಜೊತೆಲಿ ಹೋಗ್ತೀವಿ. ಇಲ್ಲಾಂದ್ರೂ ಶೃಂಗೇರಿಯಾಗಿ ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರೆ ನಾವು ಅವ್ರ ಜೊತೆ ಹೋಗಕ್ಕಾದ್ರೆ ಅಟ್ಲೀಸ್ಟ್ ಅವ್ರ ಅವಕ್ಕೆ ನಾವು ಹೋಗಿ ಪೂರೈಸ್ತೀವಿ.